Hello dear students, my name is Professor KB Marathe, HOD, Department of English, SS Arts College and TP Science Institute, Sankeshwar. Today we are going to see a short story called A Day's Wait. It is written by Ernest Hemingway. He won Nobel Prize for his contribution towards the English literature. This story is written in 1933. This story mainly focuses on Chats. He was a 9-year boy. Here, the narrator of this story is the father of Chats. So let us start the text. He came into the room to shut the windows while we were still in bed. ಸೊ ಇಲ್ಲಿ ಆಥರ್ ಅಂದರೆ ನ್ಯಾರೇಟರ್ ಇನ್ನೂ ಬೆಡ್ ಮೇಲೆ ಇರ್ತಾರೋ ಅಂದರೆ ಮಲಗಿರ್ತಾರೋ ಆವಾಗ ಶಾಟ್ಸ್ ಅವರ ರೂಮಲ್ಲಿ ಹೋಗಿ ಅಲ್ಲಿ ಇದ್ದಂಥ ವಿಂಡೋಸ್ ಅಥವಾ ಕಿಟಕಿಗಳನ್ನು ಕ್ಲೋಸ್ ಮಾಡ್ತಾನು, ಶಟ್ ಮಾಡ್ತಾನು. ಆ್ಯಂಡ್ ಐ ಸಾ ಹಿ ಲುಕ್ಡ್ ಇಲ್. ಸೊ ಇಲ್ಲಿ ನರೇಟರ್ ಅಥವಾ ಆ ಫಾದರ್ ತನ್ನ ಮಗನ ಕಡೆ ನೋಡ್ತಾರೋ ಆವಾಗ ಅವು ಯಾಕೋ ಇಲ್ ಕಾಣಿದ ಅಥವಾ ಆರಾಮಿಲ್ಲ ಹಿಂಗೆ ಕಾಣಿದ. ಹಿ ವಾಸ್ ಶಿವರಿಂಗ್. ಆತನ ಬಾಡಿ ನಡುಗ್ತಾ ಇತ್ತು. ಹೀಸ್ ಫೇಸ್ ವಾಸ್ ವೈಟ್. ಆತನ ಮುಖ ವೈಟ್ ಆಗಿತ್ತು. ಆ್ಯಂಡ್ ಶಿ ವಾಕ್ಡ್ ಸ್ಲೋಲಿ ಆ್ಯಸ್ ದೋ ಇಟ್ ಏಕ್ಡ್ ಟು ಮೂವ್. ಮತ್ತು ಅವನ ಬಾಡಿಯಲ್ಲಿ ಒಂದು ಪೇನ್ ಇತ್ತು, ಮೈ ಕೈ ನುಸ್ತಾ ಇತ್ತು. ಅದರಿಂದ ಆತ ಸ್ಲೋ ಆಗಿ ವಾಕ್ ಮಾಡ್ತಾ ಮಾಡ್ತಾ ಆತನ ರೂಮ್ನಲ್ಲಿ ಬಂದ. ವಾಟ್ ಇಸ್ ದ ಮ್ಯಾಟರ್ ಶ್ಯಾಟ್ಸ್? ಸೊ ಇಲ್ಲಿ ಫಾದರ್ ಏನು ಕೇಳ್ತಾರಂದ್ರೆ, ವಾಟ್ ಈಸ್ ದ ಮ್ಯಾಟರ್, ಏನಾಗಿದೆ ಚಾಟ್ಸ್ ಅಂತ ಕೇಳ್ತಾರೆ. ಚಾಟ್ಸ್ ಹೇಳ್ತಾರೆ, ಐ ಹ್ಯಾವ್ ಗಾಟ್ ಅ ಹೆಡ್ಯಾಕ್. ಸೊ ನನಗೆ ಹೆಡ್ಯಾಕ್ ಆಗಿದೆ ಅಥವಾ ನನ್ನ ತಲೆ ನೋಸ್ತಾ ಇದೆ ಅಂತ ಹೇಳ್ತಾನೆ. ಯು ಬೆಟರ್ ಗೋ ಬ್ಯಾಕ್ ಟು ಬೆಡ್. ಸೊ ಇಲ್ಲಿ ಫಾದರ್ ಹೇಳ್ತಾರೋ, ನೀನು ಮಾಡು ಮತ್ತು ಹೋಗಿ ನಿನ್ನ ರೂಮಲ್ಲಿ ಮಲಗಿಬಿಡು. ಅವಾಗ ಚಾಟ್ಸ್ ಹೇಳ್ತಾನೆ, ನೋ ಐ ಆಮ್ ಆಲ್ ರೈಟ್. ಇಲ್ಲ, ನಾನು ಸರಿಯಾಗಿದ್ದೇನೆ ಅಂತ ಹೇಳ್ತಾನೆ. ಯು ಗೋ ಟು ಬೆಡ್, ಐ ವಿಲ್ ಸಿ ಯು ವೆನ್ ಐ ಆಮ್ ಡ್ರೆಸ್. ಸೊ ಮತ್ತು ತಂದೆ ಮಗನಿಗೆ ಏನು ಹೇಳ್ತಾರಂದ್ರೆ, ನೀನು ಹೋಗಿ ಬೆಡ್ ಮೇಲೆ ಮಲಗು, ಮತ್ತು ನಾ ಯಾವಾಗ ರೆಡಿ ಆಗ್ತೀನಿ, ಡ್ರೆಸ್ ಮಾಡ್ತೀನಿ, ಆವಾಗ ನಾನು ನಿನ್ನ ಬಂದು ನೋಡ್ತೀನಿ ಅಂತ ಹೇಳ್ತಾರೆ. ಬಟ್ ವೆನ್ ಐ ಕೇಮ್ ಡೌನ್ ಸ್ಟೇರ್ಸ್ ಹಿ ವಾಸ್ ಡ್ರೆಸ್, ಸಿಟ್ಟಿಂಗ್ ಬೈ ದ ಫೈರ್, ಲುಕಿಂಗ್ ಅ ವೆರಿ ಸಿಕ್ ಆ್ಯಂಡ್ ಮಿಸರೇಬಲ್ ಬಾಯ್ ಆಫ್ 9 years. ಸೊ ಇಲ್ಲಿ ಚಾಟ್ಸ್ ಒಬ್ಬ 9 years ಓಲ್ಡ್ ಬಾಯ್ ಇರ್ತಾನು. ಸೊ ಆತ ಕೆಳಗಡೆ ಹೋಗಿ ಅಂದರೆ ಡೌನ್ ಸ್ಟೇರ್ಸ್ ಹೋಗಿ ಡ್ರೆಸ್ ಮಾಡ್ಕೊಂಡು ಒಂದು ಏನು ಬೆಂಕಿ ಇರ್ತೈತಿ, ಬೆಂಕಿ ಪಕ್ಕದಲ್ಲಿ ಮೈ ಕಾಸ್ಕೋತ ಕೂತಿರ್ತಾನೆ. ಲುಕಿಂಗ್ ವೆರಿ ಸಿಕ್ ಆ್ಯಂಡ್ ಮಿಸರೇಬಲ್. ಸೊ ಅವ್ನು ನೋಡೋಕೆ ಬಹಳಷ್ಟು ವೀಕ್ ಆಗಿದ್ದ ಮತ್ತು ಸಿಕ್ ಆಗಿದ್ದ ಅಂತ ಹೇಳ್ತಾರೆ. ವೆನ್ ಐ ಪುಟ್ ಮೈ ಹ್ಯಾಂಡ್ ಆನ್ ಹೀಸ್ ಫಾರ್ ಹೆಡ್ ಐ ನ್ಯೂ ಹಿ ಹ್ಯಾಡ್ ಅ ಫೀವರ್. ಸೊ ಇಲ್ಲಿ ತಂದೆ ಇದ್ದಂಥ ಚಾಟ್ಸ್ ಹತ್ರ ಹೋಗಿ ಅವನ ತಲೆ ಮೇಲೆ ಕೈ ಇಟ್ಟು ನೋಡ್ತಾರೋ, ಅಂದರೆ ಫಾರೆಡ್ ಮೇಲೆ ಕೈ ಇಟ್ಟು ನೋಡ್ತಾರೋ, ಅವಾಗ ಅವ್ರಿಗೆ ಗೊತ್ತಾಗ್ತಿಲ್ಲ ಆತನಿಗೆ ಜ್ವರವಿದೆ ಅಂತ ಹೇಳ್ತಾರೆ ಅವರು. ಯು ಗೋ ಅಪ್ ಟು ದಿ ಬೆಡ್, ಐ ಸೆಡ್ ಯು ಆರ್ ಸಿಕ್. ಸೊ ನಿನಗೆ ಆರಾಮಿಲ್ಲ, ನೀನು ಏನು ಮಾಡು, ಈಗ ಹೋಗಿ ಮಲಗಿಬಿಡು ಅಂತ ಹೇಳ್ತಾರೆ. ಐ ಆಮ್ ಆಲ್ ರೈಟ್ ಹಿ ಸೆಡ್. ಆದರೂ ಚಾಟ್ಸ್ ಏನು ಹೇಳ್ತಾನೋ, ಇಲ್ಲ ನಾನು ಓಕೆ ಇದ್ದೀನಿ ಅಂತ ಹೇಳ್ತಾನೆ. ವೆನ್ ದ ಡಾಕ್ಟರ್ ಕೇಮ್ ಹಿ ಟುಕ್ ದ ಬಾಯ್ಸ್ ಟೆಂಪ್ರೇಚರ್. ಸೊ ಚಾಟ್ಸ್ನ ತಂದೆ ಡಾಕ್ಟ್ರನ್ನ ಕರೀತಾರೋ. ಡಾಕ್ಟರ್ ಬಂದ ಆ ಚಾಟ್ಸ್ನ ಟೆಂಪ್ರೇಚರ್ನ ಚೆಕ್ ಮಾಡ್ತಾರೋ ಮತ್ತು ಕೇಳ್ತಾರೆ 102. ಸೊ ಟೆಂಪ್ರೇಚರ್ ಎಷ್ಟು ಇರ್ತೈತೆ ಅಂದರೆ ಬಾಡಿ ಟೆಂಪ್ರೇಚರ್ 102 ಇರ್ತದೆ. ಡೌನ್ ಸ್ಟೇರ್ಸ್ ದ ಡಾಕ್ಟರ್ ಲೆಫ್ಟ್ 3 different ಮೆಡಿಸಿನ್ಸ್ ಇನ್ ಡಿಫ್ರೆಂಟ್ ಕಲರ್ಡ್ ಕ್ಯಾಪ್ಸೂಲ್ಸ್ ವಿತ್ ಇನ್ಸ್ಟ್ರಕ್ಷನ್ಸ್ ಫಾರ್ ಗಿವಿಂಗ್ ದೆಮ್. ಸೊ ಕೆಳಗಡೆ ಹೋಗಿ ಡಾಕ್ಟರ್ ಏನು ಮಾಡ್ತಾರೋ, 3 different ಮೆಡಿಸಿನ್ಸ್ ಡಿಫ್ರೆಂಟ್ ಕಲರ್ ಕೊಟ್ಟು ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಬರೆದಿರ್ತಾರೆ. ಇನ್ಸ್ಟ್ರಕ್ಷನ್ಸ್ ಅಂದರೆ ಯಾವ ಟ್ಯಾಬ್ಲೆಟ್ ಯಾವ ಟೈಮ್ಗೆ ಕೊಡಬೇಕು ಅಥವಾ ತೆಗೆದುಕೊಳ್ಳಬೇಕು ಅನ್ನೋದನ್ನು ಇನ್ಸ್ಟ್ರಕ್ಷನ್ ಬರೆದ ಕೆಳಗಡೆ ಇಟ್ಟಿರ್ತಾರೆ.
ಒನ್ ವಾಸ್ ಟು ಬ್ರಿಂಗ್ ಡೌನ್ ದ ಫೀವರ್. ಸೊ ಒಂದು ಟ್ಯಾಬ್ಲೆಟ್ ಎದಕ್ಕೆ ಕೊಟ್ಟಿರ್ತಾರೆ ಅಂದರೆ ಫೀವರ್ ಅಥವಾ ಜ್ವರ ಕಡಿಮೆ ಆಗಲಿ ಅಂತ ಕೊಟ್ಟಿರ್ತಾರೆ. ಅನದರ್ ಅ ಪರ್ಗೇಟಿವ್. ಇಲ್ಲಿ ಪರ್ಗೇಟಿವ್ ಅಂದರೆ ಡಿಸೆಂಟ್ರಿ, ಒಂದು ಡಿಸೆಂಟ್ರಿ ಕೊಟ್ಟಿರ್ತಾರೆ. ಆ್ಯಂಡ್ ದ ಥರ್ಡ್ ಟು ಓವರ್ಕಮ್ ಆ್ಯನ್ ಆ್ಯಸಿಡ್ ಕಂಡೀಷನ್. ಇಲ್ಲಿ ಇನ್ನೊಂದು ಪಿತ್ ಆಗಿರ್ತದೆ. ಸೊ ಆ ಪಿತ್ತ ಕಡಿಮೆ ಆಗಲಿ ಅನ್ನೋದು ಕಾರಣದಿಂದ ಮೂರನೇ ಗುಳಿಗೆ ಕೊಟ್ಟಿರ್ತಾನೆ. ದ ಜರ್ಮ್ಸ್ ಆಫ್ ಇನ್ಫ್ಲೂಯೆನ್ಸಾ ಕ್ಯಾನ್ ಓನ್ಲಿ ಎಕ್ಸಿಸ್ಟ್ ಇನ್ ಆ್ಯನ್ ಆ್ಯಸಿಡ್ ಕಂಡೀಷನ್, ಹಿ ಎಕ್ಸ್ಪ್ಲೇನ್. ಸೊ ಡಾಕ್ಟರ್ ಏನು ಹೇಳ್ತಾರೋ, ಈತನಿಗೆ ಇನ್ಫ್ಲೂಯೆನ್ಸಾ ಆಗಿದೆ. ಇನ್ಫ್ಲೂಯೆನ್ಸಾ ಅಂದರೆ ಇಲ್ಲಿ ತೀವ್ರ ಜ್ವರ, ಬಹಳಷ್ಟು ಜ್ವರ ಬಂದಿರ್ತದೆ. ಸೊ ಅದು ಎದರಿಂದ ಆಗ್ತಂದ್ರೆ ಆ್ಯಸಿಡ್ ಇನ್ಫೆಕ್ಷನ್ ಆಗಿರುವುದರಿಂದ ಇನ್ಫ್ಲೂಯೆನ್ಸಾ ಆಗ್ತದೆ ಅಂತ ಡಾಕ್ಟರ್ ಹೇಳ್ತಾರೆ. ಹಿ ಸೀಮ್ ಟು ನೋ ಆಲ್ ಅಬೌಟ್ ಇನ್ಫ್ಲೂಯೆನ್ಸಾ ಆ್ಯಂಡ್ ಸೇಡ್ ದೇರ್ ವಾಸ್ ನಥಿಂಗ್ ಟು ವರಿ ಅಬೌಟ್ ಇಟ್ ಇಫ್ ದ ಫೀವರ್ ಡಿಡ್ ನಾಟ್ ಗೋ ಅಬೌವ್ 104 degrees. ಸೊ ಇದು ಕಾಮನ್ ಜ್ವರ ಇದೆ, ಯಾಕಂದರೆ 102 degrees ಇದೆ. ಆದರೆ ಒಂದು ವೇಳೆ ಆ ಜ್ವರ, ಆ ಟೆಂಪ್ರೇಚರ್ 104 ಹೋದರೆ ಆವಾಗ ಡೇಂಜರ್ ಇದೆ ಅಂತ ಹೇಳ್ತಾನೆ. ದಿಸ್ ವಾಸ್ ಅ ಲೈಟ್ ಎಪಿಡೆಮಿಕ್ ಆಫ್ ಫ್ಲೂ ಆ್ಯಂಡ್ ದೇರ್ ವಾಸ್ ನೋ ಡೇಂಜರ್ ಇಫ್ ಯು ಅವಾಯ್ಡೆಡ್ ನ್ಯೂಮೋನಿಯಾ. ಸೊ ಇದು ಬಹಳಷ್ಟು ಏನೈತಿ ಲೈಟ್ ಫೀವರ್ ಐತಿ. ಸೊ ಎಲ್ಲರ ಟೆಂಪ್ರೇಚರ್ 104ಕ್ಕಿಂತ ಮೇಲೆ ಹೋಯ್ತಂದ್ರೆ ಅದು ಬಹಳ ಡೇಂಜರ್ ಇದೆ. ಸೊ ಯು ಮಸ್ಟ್ ಅವಾಯ್ಡ್ ನ್ಯೂಮೋನಿಯಾ ಅಂತ ಹೇಳ್ತಾನೆ. ಬ್ಯಾಕ್ ಇನ್ ದ ರೂಮ್ I wrote the boy's temperature down and made a note of the time to give the various capsules. ಸೊ ಈಗ ಅವರ ತಂದೆ ರೂಮಲ್ಲಿ ಬಂದ ಯಾವ ಟ್ಯಾಬ್ಲೆಟ್ ಯಾವಾಗ ಕೊಡಬೇಕು ಅನ್ನೋದನ್ನು ಒಂದು ನೋಟ್ ಮಾಡ್ತಾರೋ, ಅಂದರೆ ಬರೆದಿಡ್ತಾರೋ. ಡು ಯು ವಾಂಟ್ ಮೀ ಟು ರೀಡ್ ಟು ಯು? ಈಗ ಇಲ್ಲಿ ತಂದೆ ಕೇಳ್ತಾರೋ, ನಾನು ನಿನಗೋಸ್ಕರ ಏನಾದರೂ ಓದಲಿ ಅಂತ ಕೇಳ್ತಾರೆ. ಆಲ್ ರೈಟ್ ಇಫ್ ಯು ವಾಂಟ್. ಓಕೆ, ನೀವು ಬಯಸಿದರೆ ನೀವು ಓದಬಹುದಂತ ಆ ಬಾಯ್ ಚಾಟ್ಸ್ ತಂದೆಗೆ ಹೇಳ್ತಾನೆ. His face was very white and there were dark areas under his eyes. ಸೊ ಆ ಬಾಯ್ನ ಫೇಸ್ ಅಂದರೆ ಮುಖ ಬಹಳಷ್ಟು ವೈಟ್ ಆಗಿರ್ತದೆ ಮತ್ತು ಆತನ ಕಣ್ಣುಗಳ ಕೆಳಗೆ ಆ ಒಂದು ಏರಿಯಾ ಡಾರ್ಕ್ ಆಗಿರುತ್ತದೆ. He lay still in bed and seemed very detached from what was going on. ಸೊ ಆ ಚಾಟ್ಸನ್ನು ಬೆಡ್ ಮೇಲೆ ರೆಸ್ಟ್ ಮಾಡ್ತಾನು, ಆದರೆ ಅವನ ಸುತ್ತಮುತ್ತ ಏನು ಆಗ್ತಾ ಇದೆಯೋ ಅದರ ಮೇಲೆ ಅವನ ಲಕ್ಷ್ಯ ಇರುವುದಿಲ್ಲ. ಐ ರೆಡ್ ಅಲೌಡ್ ಫ್ರಾಮ್ ಹೊವರ್ಡ್ ಪೈಲ್ಸ್ ಬುಕ್ ಆಫ್ ಪೆರೆಟ್ಸ್ ಬಟ್ ಐ ಕುಡ್ ಸಿ ಹಿ ವಾಸ್ ನಾಟ್ ಫಾಲೋವಿಂಗ್ ವಾಟ್ ಐ ವಾಸ್ ರೀಡಿಂಗ್. ಸೊ ಚಾಟ್ಸ್ ಅಂತಂದೆ ಇಲ್ಲಿ ಯಾವ ಬುಕ್ ಓದ್ತಾರಂದ್ರೆ ಹೊವರ್ಡ್ಸ್ ಪೈಲೋ ಅನ್ನೋ ಒಂದು ರೈಟರ್ ಅವಂದ ಒಂದು ಬುಕ್ ಇರ್ತದೆ. ಅದು ಬುಕ್ ಹೆಸರು ಬುಕ್ ಆಫ್ ಪಿರೇಟ್ಸ್. ಆದ್ರೆ ಬಟ್ ಐ ಕುಡ್ ಸಿ ಹಿ ವಾಸ್ ನಾಟ್ ಫಾಲೋವಿಂಗ್ ವಾಟ್ ಐ ವಾಸ್ ರೀಡಿಂಗ್. ಆದರೆ ಇಲ್ಲಿ ನಾ ಏನು ಓದತ್ತೀನಿ ಅದನ್ನು ಚಾಟ್ಸ್ ಫಾಲೋ ಮಾಡ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಹೌ ಡು ಯು ಫೀಲ್ ಚಾಟ್ಸ್? ಐ ಆಸ್ಕ್ಡ್ ಹಿಮ್. ಸೊ ಡಾಕ್ಟರ್ ಬಂದು ಚೆಕಪ್ ಮಾಡಿ ಹೋಗ್ತಾರೋ ಅವಾಗ ಚಾಟ್ಸ್ನ ತಂದೆ ಕೇಳ್ತಾರೆ, ಈಗ ಹೆಂಗೆ ಫೀಲ್ ಮಾಡತ್ತೆ ಅಂತ ಹೇಳ್ತಾರೆ. ಈಗ ಹೆಂಗಿದೆ? ಜಸ್ಟ್ ದ ಸೇಮ್ ಸೋ ಫಾರ್ ಹಿ ಸೇಡ್. ಏನೂ ಇಲ್ಲ, ಮೊದಲೇ ಹೆಂಗಿತ್ತು ಅದೇ ರೀತಿಯಾಗಿ ಆ ಜ್ವರ ಇದೆ ಅಂತ ಚಾಟ್ಸ್ ತಂದೆಗೆ ಹೇಳ್ತಾನೆ. ಐ ಸ್ಯಾಟ್ ಆಟ್ ದ ಫುಟ್ ಆಫ್ ದ ಬೆಡ್ ಆ್ಯಂಡ್ ರೆಡ್ ಟು ಮೈ ಸೆಲ್ಫ್ ವೈಲ್ ಐ ವೇಟೆಡ್ ಫಾರ್ ಇಟ್ ಟು ಬಿ ಟೈಮ್ ಟು ಗಿವ್ ಅನದರ್ ಕ್ಯಾಪ್ಸೂಲ್ಸ್. ಸೊ ಅಲ್ಲಿ ತಂದೆ ಇದ್ದದ ಆ ಬೆಡ್ಡನ್ನು ಕೆಳಗಡೆ ಅಥವಾ ಆ ಬೆಡ್ಡಿನ ಕಾಲಿರ್ತಾವೆ ಅಲ್ಲಿ ಹೋಗಿ ಕೂತು ಟ್ಯಾಬ್ಲೆಟ್ಸ್ ಕೊಡುವ ಟೈಮ್ ತನಕ ವೇಟ್ ಮಾಡ್ಕೋಬೋದು ಅಲ್ಲಿ ಕೆಳಗೆ ಕುಂದಿರ್ತಾನೆ. ಇಟ್ ವುಡ್ ಹ್ಯಾವ್ ಬೀನ್ ನ್ಯಾಚುರಲ್ ಫಾರ್ ಹಿಮ್ ಟು ಗೋ ಟು ಸ್ಲೀಪ್ ಬಟ್ ವೆನ್ ಐ ಲುಕ್ಡ್ ಅಪ್ ಹಿ ವಾಸ್ ಲುಕಿಂಗ್ ಆಟ್ ದ ಫುಟ್ ಆಫ್ ದ ಬೆಡ್ ಲುಕಿಂಗ್ ವೆರಿ ಸ್ಟ್ರೇಂಜ್ಲಿ. ಆದರೆ ಆ ಚಾಟ್ಸ್ ಈಗಾಗಲೇ ಮಲ್ಕೊಳ್ಬಹುದು, ಆದರೆ ಅವ ನನ್ನ ಕಡೆ ಅಥವಾ ಆ ಬೆಡ್ಡಿನ ಕಾಲ ಕಡೆ ಬಹಳಷ್ಟು ವಿಚಿತ್ರವಾಗಿ ನೋಡ್ತಿರ್ತಾನೆ. ವೈ ಡೋಂಟ್ ಯು ಟ್ರೈ ಟು ಗೋ ಟು ಸ್ಲೀಪ್? ಐ ವಿಲ್ ವೇಕ್ ಯು ಅಪ್ ಫಾರ್ ದ ಮೆಡಿಸಿನ್. ಸೊ ಚಾಟ್ಸ್ ತಂದೆಗೆ ಹೇಳ್ತಾನು, ಯಾಕೆ ನೀವು ಮಲಗಬಾರ್ದು? ಸೊ ಯಾವಾಗ ಟ್ಯಾಬ್ಲೆಟ್ ತಗೊಳ್ಳು ಅಥವಾ ಮೆಡಿಸಿನ್ ತಗೊಳ್ಳೋ ಟೈಮ್ ಬರ್ತದೆ ಆವಾಗ ನಾನು ನಿಮಗೆ ಏನು ಮಾಡ್ತೀನಿ, ವೇಕಪ್ ಮಾಡ್ತೀನಿ ಅಥವಾ ಎಬ್ಬಿಸ್ತೀನಿ ಅಂತ ಹೇಳ್ತಾನೆ. ಐ ವುಡ್ ರಾದರ್ ಸ್ಟೇ ಅವೇಕ್. ಇರ್ಲಿಕ್ಕೆ ನಿಮ್ಮ ಜೊತೆ ನಾನು ಹಿಂಗೆ ಅವೇಕಾಗಿ ಇರಬೇಕಾಗ್ತದೆ ಅಂತ ಹೇಳ್ತಾನೆ. ಆಫ್ಟರ್ ಅ ವೈಲ್ ಹಿ ಸೆಡ್ ಟು ಮೀ, ಯು ಡೋಂಟ್ ಹ್ಯಾವ್ ಟು ಸ್ಟೇ ಹಿಯರ್ ವಿತ್ ಮೀ ಪಾಪ.
ಇಫ್ ಇಟ್ ಬಾದರ್ಸ್ ಯು. ಸೊ ಈಗ ಚಾಟ್ಸ್ ಏನು ಹೇಳ್ತಾನು, ಸ್ವಲ್ಪ ಸಮಯ ಕಳೆದ ನಂತರ ನಿಮಗೆ ಇಲ್ಲಿ ಇದ್ದ ಭಾಳಷ್ಟು ತ್ರಾಸು ಆಗ್ತಾಯಿದ್ರೆ ನೀವೇನು ಮಾಡಿರಿ, ಹೋಗಿ ಮಲಗಿ ಬಿಡ್ರಿ ಅಂತ ಹೇಳ್ತಾನೆ. ಇಟ್ ಡಸಂಟ್ ಬಾದರ್ ಮೀ. ಸೊ ತಂದೆ ಹೇಳ್ತಾರೋ, ಇಲ್ಲ ನನಗೆ ತ್ರಾಸು ಆಗ್ತಾ ಇಲ್ಲ. ನೋ, ಐ ಮೀನ್ ಯು ಡೋಂಟ್ ಹ್ಯಾವ್ ಟು ಸ್ಟೇ ಇಫ್ ಇಟ್ ಈಸ್ ಗೋಯಿಂಗ್ ಟು ಬಾದರ್ ಯು. ಇನ್ನೊಂದು ಸಲ ಮತ್ತು ಅದೇ ರಿಪೀಟ್ ಮಾಡ್ತಾನೆ ನಾವು. ಇಲ್ಲ ನಿಮಗೆ ಕರೆ ತ್ರಾಸು ಆಗ್ತಾಯಿದ್ರೆ ನೀವೇನು ಮಾಡಿರಿ, ಹೋಗಿ ಮಲಗಿ ಬಿಡ್ರಿ ಅಂತ ಹೇಳ್ತಾನೆ. I thought perhaps he was a little light-headed, and after giving him the prescribed tablets at 11 o'clock, I went out for a while. ಸೊ ಎರಡನೇ ಟ್ಯಾಬ್ಲೆಟ್ಸ್ 11 ಗಂಟೆಗೆ ಕುಡಿದಿರ್ತದೆ. ಸೊ ಯಾವಾಗ ಎರಡನೇ ಟ್ಯಾಬ್ಲೆಟ್ಸ್ ತಂದಿದ್ದಂದು ಚಾಟ್ಸ್ ಕೊಡ್ತಾನೋ ಆವಾಗ ಸ್ವಲ್ಪ ಅವ್ನು ತಲೆ ನುಸೋದು ಕಡಿಮೆ ಆಗ್ತದೆ. ಸೊ ತಲೆ ನುಸೋದು ಕಡಿಮೆ ಆದ ತಕ್ಷಣ ಸೊ ತಂದೆ ಇದ್ದವ ಸ್ವಲ್ಪ ಹೊರಗಡೆ ಹೋಗಿ ಒಂದು ವಾಕ್ ಮಾಡಿ ಬರ್ತಾನೆ. ಸೊ ದಿಸ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ದ ಶಾರ್ಟ್ ಸ್ಟೋರಿ ಕಾಲ್ಡ್ ಅ ಡೇಸ್ ವೇಟ್, written by Ernest Hemingway. The next part of this story we will see in my next video. Thank you.